ಇ-ಕಾಮರ್ಸ್ನಲ್ಲಿ ಲೀಡ್ನಲ್ಲಿರುವ ಅಮೆಜಾನ್ ಸಾಕಷ್ಟು ಆಫರ್ಗಳ ಮೂಲಕ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಆದ್ರೆ ಈ ಬಾರಿ ವಿಷಯ ಅದಲ್ಲ. ಕೋವಿಡ್ ಸಮಯದಲ್ಲಾದ ಹೆಚ್ಚಿನ ನೌಕರರ ನೇಮಕದಿಂದ ಆದ ವೆಚ್ಚಗಳನ್ನ ಸರಿದೂಗಿಸೋದಿಕ್ಕೆ ಸಂಸ್ಥೆ ಈಗ ಲೇ ಆಫ್ಗೆ ಮುಂದಾಗಿದೆ. 2022ರ ನಂತರ ಅಮೆಜಾನ್ ಅತಿದೊಡ್ಡ ಉದ್ಯೋಗ ಕಡಿತಕ್ಕೆ ಮುಂದಾಗಿದೆ. ವೆಚ್ಚ ಕಡಿತದ ಭಾಗವಾಗಿ ನೌಕರರನ್ನ ಕಡಿತಗೊಳಿಸಲಾಗುವುದು ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಂಡಿ ಜೆಸ್ಸಿ ಈ ಹಿಂದೆ ತಿಳಿಸಿದರು. ದಕ್ಷತೆ ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆಗೆ ಭಾರಿ ಪ್ರಮಾಣದ ಹೂಡಿಕೆ ಮಾಡಲು ಮುಂದಾಗಿರೋದ್ರಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಐ ಬಳಕೆಯು ನೌಕರಿ ಕಡಿತಕ್ಕೆ ಕಾರಣವಾಗಿರಬಹುದು ಎಂದು ಜೆಸ್ಸಿ ಜೂನ್ನಲ್ಲಿಯೇ ಹೇಳಿದ್ದರು. ಜಾಗತಿಕವಾಗಿ ಅಮೆಜಾನ್ನಲ್ಲಿ 15 ಲಕ್ಷಕ್ಕೂ ಹೆಚ್ಚು ನೌಕರರಿದ್ದಾರೆ. ಹೀಗಾಗಿ ಒಟ್ಟು ನೌಕರರ ಪೈಕಿ ಸುಮಾರು 30,000 ನೌಕರರನ್ನ ವಜಾಗೊಳಿಸುವ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ಅಂದ್ರೆ 2022ರಲ್ಲಿ 27,000 ಮಂದಿಯನ್ನ ಲೇ ಆಫ್ ಮಾಡಲಾಗಿತ್ತು. ಅದಕ್ಕೆ ಹೋಲಿಸಿದ್ರೆ ಇದು ಈವರೆಗಿನ ಅತ್ಯಂತ ದೊಡ್ಡ ಉದ್ಯೋಗ ಕಡಿತವಾಗಿದೆ.